ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರೀತಿಯ ತಮಟೆ ಕಲಾವಿದ ಬಾನಂದೂರು ಕುಮಾರ್. ಮಂಜುನಾಥ್ ಅವರು 17 ಇಂಚಿನ ತಮಟೆ ಬಳೆ ಹೊಡೆದಾಗಿತ್ತು. ಅವ್ರಿಗೆ ನಾನು ರೆಡಿ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಸ್ಕೊಂಡಿದ್ದೆ. ಈಗ ಫ್ಲಾಟೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಈ ಬಳೆಗೆ ಈ ಫ್ಲಾಟ್ನ ಹಾಕ್ಬಿಟ್ಟು ಫಿಟ್ ಮಾಡಬೇಕು. ಮಂಜುನಾಥ್ ಅವರ ತಮಟೆ ರೆಡಿ ಮಾಡಿದ್ದೀನಿ. ಎಲ್ಲ ನಟ್ಟು ಬೋಲ್ಟ್ಗಳೆಲ್ಲ ಹಾಕಿ ಟೈಟ್ ಮಾಡಿ ಇಟ್ಟಿದ್ದೀನಿ. ಆ ತಮಟೆ ಯಾವ ರೀತಿ ಬರುತ್ತೆ ತೋರಿಸ್ತೀನಿ ನೋಡಿ. ಈಗ ಗಣೇಶನ ಸೀಸನ್ ಆದ್ದರಿಂದ ಎಲ್ಲರೂ ಬುಕ್ಕಿಂಗ್ ಮಾಡ್ಕೊಳ್ಳೋಕ್ಕೆ ಅಂತ ಕಾಲ್ ಮಾಡ್ತಾರೆ. ನಾನು ನನ್ನ ಕಾಂಟ್ಯಾಕ್ಟಲ್ಲಿ ತಮಟೆ ಹೇಗೆ ರೆಡಿ ಮಾಡ್ತೀನಿ, ನಿಮ್ಗೆ ಯಾರಿಗಾದ್ರು ತಮಟೆ ಬೇಕಾದವ್ರು ಕಾಲ್ ಮಾಡಿ ಅಂತ ಹೇಳ್ಬಿಟ್ಟು ನಂಬರ್ ಹಾಕಿದೆ. ಈಗ ಮೊನ್ನೆ ಒಬ್ಬರು ಫೋನ್ ಮಾಡಿದರು. ಅವರು ಏನು ಹೇಳಿದ್ರು ಅಂದರೆ, ನಾನು ಮಕ್ಕಳ ಡಾಕ್ಟ್ರು, ನಾನು ಸರ್ಕಾರಿ ಆಸ್ಪತ್ರೆ ಒಳಗೆ ರಾಮನಗರದಲ್ಲಿ ಕೆಲಸ ಮಾಡ್ತೀನಿ. ಇವಾಗ ಆಪ್ರೇಷನ್ಗೆ ಬಂದಿದ್ದೀನಿ. ನಮ್ಮ ತಂದೆ ಬೆಳಗಿನ ಜಾವ ತೀರೋಗಿದ್ರು. ನಿಮ್ಮ ಟೀಮ್ನ ಕರ್ಕೊಂಡು ದಯವಿಟ್ಟು ರಾಮನಗರ ಶಾಂತಿನಗರಕ್ಕೆ ಬನ್ನಿ ಅಂತ ಹೇಳಿದ್ರು. ನನಗೆ ಸ್ವಲ್ಪ ಡೌಟ್ ಆಯಿತು, ಏನಪ್ಪ ಡಾಕ್ಟ್ರೇ ಫೋನ್ ಮಾಡಿಬಿಟ್ಟವ್ರೆ, ಅದು ತಂದೆ ಸುತ್ತಾಗಿದ್ರು ಬಂದು ಕೆಲಸ ಮಾಡ್ತಾಯಿದ್ದೀನಿ, ಆಪ್ರೇಷನ್ ಐತೆ, ಆಪ್ರೇಷನ್ ಇರೋದ್ರಿಂದ ನಾನು ಆಸ್ಪತ್ರೆ ಒಳಗಿದ್ದೀನಿ ಅಂತ ಹೇಳ್ತಾವ್ರೆ ಅಂತ ಸ್ವಲ್ಪ ಡೌಟ್ ಆಯಿತು. ಆದ್ರೂ ಯಾರು ಆ ಥರ ಹತ್ರದವರು ಮೋಸ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು, ಆಯಿತು ಸರ್ ಬರ್ತೀವಿ ಅಂತ ಹೇಳ್ಬಿಟ್ಟು ನಂತರ ಮತ್ತೆ ಕಾಲ್ ಮಾಡಿದ್ರು. ಕಾಲ್ ಮಾಡಿಬಿಟ್ಟು ನಿಮ್ಮದು ಏನ್ರಲ್ಲಿ ಬರ್ತೀರಿ ಅಂತ ಕೇಳಿದ್ರು. ನಾನು ಕಾರಲ್ಲಿ ಬರ್ತೀನಿ ಸರ್ ಅಂತ ಹೇಳಿದೆ. ನೀವು ಯಾವ್ದಾನ ಕಾರ್ ಮಾಡ್ಕೊ ಬಂದ್ಬಿಡಿ, ಕಾರ್ ಚಾರ್ಜು ನಾನು ಸಪ್ರೇಟ್ ಕೊಡ್ತೀನಿ ಅಂತ ಹೇಳಿದ್ರು. ಆಯಿತು ಅಂತ ನಾನು ಒಪ್ಕೊಂಡೆ. ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ತಿರ್ಗಾ ಮತ್ತೆ ಕಾಲ್ ಮಾಡಿದ್ರು. ಕುಮಾರ್ ಅವರೇ, ನಿಮ್ಮ ಹತ್ರ ಫೋನ್ಪೇ ಇದೆಯಾ ಅಂತ ಕೇಳಿದ್ರು. ಹೌದು ಇದೆ. ಯಾವ ನಂಬರು ಅಂತ ಹೇಳಿದ್ರು. ಇದೇ ನಂಬರು ಅಂತ ಹೇಳಿದೆ. ನಿಮಗೆ 4,000 ದುಡ್ಡು ಕಳಿಸ್ತೀನಿ ನೀವು ನಾನು ಮೆಡಿಕಲ್ಗೆ ಟ್ರಾನ್ಸಾಕ್ಷನ್ ಮಾಡೋಕ್ಕಾಯ್ತಾ ಇಲ್ಲ, ನಿಮ್ಮ ಅಮೌಂಟು ನಾನು ನಿಮಗೆ ಕಳಿಸ್ತೀನಿ, ಅದನ್ನು ನೀವು ಮೆಡಿಕಲ್ಗೆ ಕಳಿಸ್ಬಿಡಿ, ಒಂದು ಸ್ಕ್ಯಾನರ್ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಸ್ಕ್ಯಾನರ್ ಒಂದು ಕಳಿಸಿದರು. ಮತ್ತು ಅವ್ರ ಫೋಟೋ ಕಳಿಸಿದರು. ಜಿಲ್ಲಾ ಆಸ್ಪತ್ರೆದು ಒಂದು ಫೋಟೋನು ಕಳಿಸಿದರು. ನಾನು ಯಾಕೋ ಒಂದು ಸ್ವಲ್ಪ ಡೌಟ್ ಆಯಿತು, ಯಾಕೋ ಇವರು ಫ್ರಾಡ್ ಇರಬೇಕು, ಏನಕ್ಕೆ ಈ ಥರ ಕಳಿಸ್ತಾರೆ ಅಂತ ಹೇಳ್ಬಿಟ್ಟು ನಾನು ವೆಯ್ಟ್ ಮಾಡಿದೆ. ಕುಮಾರ್ ಅವರೇ, ಒಂದು ಸ್ಕ್ಯಾನರ್ ಕಳಿಸಿದ್ದೀನಿ ನೋಡಿ, ಆ ನಂಬರ್ಗೆ ನೀವು 4,000 ರೂಪಾಯಿ ಅಮೌಂಟ್ ಹಾಕಿ ಅಂತ ಕೇಳಿದ್ರು. ನಾನೇನು ಮಾಡಿದೆ, ಆಯಿತು ಸರ್ ಹಾಕ್ತೀನಿ ಇರಿ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಅದು ಸ್ಕ್ಯಾನರ್ ಓಪನ್ ಮಾಡಿದೆ. ಅದು 2,000 ಕೇಳ್ತು ಸ್ಕ್ಯಾನರು. ನಾನು ಮತ್ತೆ ಅವ್ರಿಗೆ ಹೇಳಿದೆ, ಸರ್ 2,000 ಕೇಳ್ತಾ ಇದೆ, 4,000 ಕೇಳ್ತಾ ಇಲ್ಲ, ನೀವೇನಾರ ಅಮೌಂಟು ನಾನು ಕಳಿಸಿದ್ರೆ ನಾನು ಟ್ರಾನ್ಸಾಕ್ಷನ್ ಮಾಡ್ತೀನಿ, ನೀವು ದಯವಿಟ್ಟು ನನಗೆ ಅಮೌಂಟ್ ಕಳಿಸಿ ಅಂತ ಹೇಳಿದೆ. ಹೌದಾ ಕುಮಾರ್ ಅವರೇ, ನಾನು ಕಳಿಸ್ತೀನಿ ಇರಿ ಅಂತ ಹೇಳ್ಬಿಟ್ಟು 1 ಅವರ್ ಆದ್ರೂ ಅವ್ರು ಕಳಿಸಿಲ್ಲ. ಮತ್ತೆ ನಾನು ರಿಪೀಟ್ ಕಾಲ್ ಮಾಡಿದೆ. ಇವನು ಫ್ರಾಡು ಅಂತ ಗೊತ್ತಾಯ್ತಲ್ಲ. ರಾಮನಗರ ಜಿಲ್ಲಾಸ್ಪತ್ರೆಯಲ್ಲಿ ನಮ್ಮ ಬಾನಂದೂರಿನ ರೇವಣ್ಣ ಡಾಕ್ಟ್ರು ಕೆಲಸ ಮಾಡ್ತಾರೆ. ಅವ್ರಿಗೆ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಇವನ್ನ ಫೋಟೋ ಮತ್ತು ಜಿಲ್ಲಾಸ್ಪತ್ರೆದು ಫೋಟೋ ಕಳಿಸಿದ್ನಲ್ಲ, ಅದನ್ನು ನಾನು ಅವ್ರಿಗೆ ಸೆಂಡ್ ಮಾಡಿದೆ. ಅವ್ರು ಹೇಳಿದ್ರು, ಕುಮಾರ್ ಇವನು ಯಾರು ಅಂತಲೇ ನಾನು ನೋಡಿಲ್ಲ, ಏನೇ ಇದ್ರೂ ಕಳಿಸ್ಬೇಡ ಇವನಿಗೆ, ಅವನೇನು ಹೇಳಿದ್ರು ಕೇಳಬೇಡ, ಇವರೆಲ್ಲ ಫ್ರಾಡ್ಗಳು ಅಂತ ಹೇಳಿದ್ರು. ಈ ರೀತಿಯ ಫ್ರಾಡ್ಗಳು ಕಲಾವಿದರುಗಳಿಗೆ ಮೋಸ ಮಾಡ್ತಾರೆ. ಯಾರ್ಯಾರು ತಮ್ಮ ಡಿಸ್ಪ್ಲೇ ಮೇಲೆ ನಂಬರ್ ಹಾಕಿದ್ದೀರಾ ಮತ್ತು ಸಂಪರ್ಕಕ್ಕೆ ನೀವು ಯಾರ್ಯಾರು ಫೋನ್ ನಂಬರ್ ಕೊಟ್ಟಿದ್ದೀರಾ ಅಂಥವ್ರು ಸ್ವಲ್ಪ ಹುಷಾರಾಗಿರಬೇಕು. ಇಂಥ ಸುಮಾರು ಜನ ಕಳ್ಳರುಗಳು ಇದೇ ರೀತಿ ದುಡಿಯೋಕ್ಕಾಗದೆ ಜನಗಳನ್ನ ಮೋಸ ಮಾಡ್ತಾರೆ. ಮೊದಲು ದುಡ್ಡು ಹಾಕ್ತೀವಿ ಅಂತ ಹೇಳಿ ಕಳಿಸ್ಬಿಟ್ಟು ಬೇರೆ ಸ್ಕ್ರೀನು ಅಲ್ಲಿ ಬೇರೆ ಬೇರೆ ಮೆಸೇಜ್ಗಳನ್ನ ಕಳಿಸಿ ಅದರಲ್ಲಿ ದುಡ್ಡು ಬಂದಿರೋ ಥರ ಮಾಡಿ ಇವರು ದುಡ್ಡು ಹಾಕಿಸ್ಕೊಂಡು ಫ್ರಾಡ್ ಆಗಿ ಮೋಸ ಆಗಿರೋರು ಸಹ ಉಂಟು. ನಮಗೂ ಇದೇ ಥರ ಫ್ರಾಡ್ ಕೆಲಸನ ಮಾಡಿದರು. ನೀವು
ಕಲಾವಿದರುಗಳು ನಿಮಗೆ ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯಿಂದ ನಾನು ಫೋನ್ ಮಾಡ್ತಾ ಇದ್ದೀನಿ, ನಿಮಗೆ ಕಾರ್ಯಕ್ರಮ ಕೊಡ್ತೀವಿ, ಅಷ್ಟು ಲಕ್ಷದ ಕಾರ್ಯಕ್ರಮ, ಇಷ್ಟು ಲಕ್ಷದ ಕಾರ್ಯಕ್ರಮ, ನೀವು ಮೊದಲು ನಮಗೆ ಅಮೌಂಟ್ ಹಾಕಬೇಕು, ಆನಂತರ ನಿಮಗೆ ದುಡ್ಡು ಬಂದಾದಮೇಲೆ ಅದನ್ನು ನೀವೇ ಇಟ್ಕೊಳ್ಳಿ ಅಂತ ಹೇಳಿ ನಮಗೆ ಫೋನ್ ಮಾಡಿ. ಆವಾಗೂ ನಾನು ಸಹ ಮೋಸ ಹೋಗಿಲ್ಲ. ಯಾರು ಸಹ ಈ ಥರ ಮೋಸ ಮಾಡೋಕ್ಕೆ ಬರ್ತಾರೋ ಯಾರು ಮೋಸ ಹೋಗ್ಬೇಡ್ರಿ, ಸ್ವಲ್ಪ ಜಾಗರೂಕರಾಗಿ ಇರಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ಮಂಜುನಾಥ್ ಸಾನ್ಮಂಗ್ಲ ಅವರು ತಮಟೆ ರೆಡಿ ಮಾಡೋಕ್ಕೆ ಕೊಟ್ಟಿದ್ರಲ್ಲ, ಅದು ರೆಡಿ ಮಾಡಿ ಈಗ ಬಂದಿದ್ದಾರೆ ಮನೆ ಹತ್ರ, ಕೊಡ್ತಾ ಇದ್ದೀನಿ ಅವ್ರಿಗೆ. ಮಂಜುನಾಥ್ ಅಣ್ಣ ತಗೊಂಡ್ರಿ, ಚೆನ್ನಾಗಿ ಮಾಡಿದ್ದೆ, ಚೆನ್ನಾಗಿದೆಯಾ? ಚೆನ್ನಾಗಿ. ಆ ತಮಟೆ ರೆಡಿ ಮಾಡಿಕೊಟ್ಟಿದ್ದು ಅದು ಸೂಪರ್ ಅವ್ರಿಗೆ, ಸೂಪರ್ ಆಗಿದೆ, ಅದು ಚೆನ್ನಾಗದ? ಚೆನ್ನಾಗಿ. ಕಾರ್ಯಕ್ರಮ ಮಾಡಿದ್ರೆ ಆಯ್ತು, ಹೌದಾ? ಚೆನ್ನಾಗಿ ಚೆನ್ನಾಗಿ ಮಾಡಿ ಕೊಟ್ಟಿದ್ದೆ, ಸಂತೋಷವಾಗಿ ಮಾಡಿಕೊಟ್ಟೆ. ಅವತ್ತಿಗೆ ಅರ್ಜೆಂಟಾಗಿ ಬಂದಿತ್ತು. ಹೌದಾ? ಥ್ಯಾಂಕ್ಸ್ ಅಣ್ಣ. ಸರಿ. ಯಾವುದೇನ ಇದ್ರೆ ನಾನು ಹೇಳ್ತೀನಿ. ಹೌದಾ? ಸರಿ ಅಣ್ಣ. ಆಯ್ತು.